ಮೊನ್ನೆ ರಾತ್ರಿ ಅಂದರೆ ಸರಿಸುಮಾರು 8:30 ಸುಮಾರಿಗೆ ಮಂಗಳೂರಲ್ಲಿ ನೆತ್ತರು ಕುಳಿ ಹರಿದಿತ್ತು. ಹಿಂದೂ ಕಾರ್ಯಕರ್ತನ ಮೇಲೆ ಮುಸ್ಲಿಂ ಯುವಕರು ದೊಡ್ಡ ಏನಂತಂದರೆ ದಾಳಿಯನ್ನು ಮಾಡಿ ಅವನನ್ನು ಕೊಚ್ಚಿ ಕೊಲೆ ಮಾಡಿದರು. ಈಗ ಹಿಂದೂ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಈಗ ಮತ್ತೆ ಪ್ರಕ್ಷುಬ್ಧವಾಗಿದೆ. ಮೊನ್ನೆ ಅಷ್ಟೇ ಹಿಂದೂ ಅಂದರೆ ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಅವನನ್ನು ಹೊಡೆದು ಹೊಡೆಯುವಂತಹ ಸಂದರ್ಭದಲ್ಲಿ ಒಬ್ಬ ಯುವಕ ಸಾವಿಗೀಡಾಗಿದ್ದ. ಆ ಪ್ರಕರಣ ಮಾಸುವ ಮುನ್ನವೇ 4 ದಿನದ ಬಳಿಕ ಇದೇ ಸುಹಾಸ್ ಅನ್ನುವಂತಹ ಹಿಂದೂ ಕಾರ್ಯಕರ್ತನ ಮೇಲೆ ದಾಳಿ ಮಾಡಿ ನಡು ರಸ್ತೆಯಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಈಗ ಏನಾಗಿದೆ ಅಂತಂದರೆ ಹಿಂದೂ ಕಾರ್ಯಕರ್ತನ ಹತ್ಯೆ ಮಂಗಳೂರು ಈಗ ಪ್ರಕ್ಷುಬ್ಧವಾಗಿ ಹೋಗ್ಬಿಟ್ಟಿದೆ. 3 ಇರಿತ ಜೊತೆಗೆ ತಲವಾರ್ ದಾಳಿ ಮತ್ತು ಥಳಿತ ಕೂಡ ಮಾಡಲಾಗಿದೆ ಅಂತ ವಿಚಾರಣೆಯಲ್ಲಿ ಬಟಾಬಯಲಾಗಿದೆ. ಮೊನ್ನೆ ಅಷ್ಟೇ ಕಲ್ಲು ತೂರಾಟವೂ ಕೂಡ ನಡೆದಿದೆ. ಬಸ್ ಗಾಜು ಪುಡುಪುಡಿಯಾಗಿದೆ. ನಿನ್ನೆ ಇಡೀ ದಿನ ದಕ್ಷಿಣ ಕನ್ನಡ ಬಂದ್ ಆಗಿತ್ತು. ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿದೆ. 6ರವರೆಗೆ ಮದ್ಯ ಮಾರಾಟ ಸ್ಥಗಿತಗೊಳಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಮಂಗಳೂರಲ್ಲೂ ಕೂಡ ಅಷ್ಟೇ. ಹಿಂದೂ ಕಾರ್ಯಕರ್ತ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ 32 ವರ್ಷ ಅವನಿಗೆ ಹತ್ಯೆ ಬೆನ್ನಲ್ಲೇ ಮಂಗಳೂರು ಪ್ರಕ್ಷುಬ್ಧಗೊಂಡಿದೆ. ಹತ್ಯೆಗೆ ಪ್ರತಿಕಾರವಾಗಿ ಮಂಗಳೂರಿನ 3 ಕಡೆಗಳಲ್ಲಿ ಚೂರಿ ಇರಿತ, ಒಂದು ಕಡೆ ತಲವಾರ್ ಹಲ್ಲೆ ಹಾಗೂ ಉಡುಪಿಯ ಒಂದು ಕಡೆ ಹಲ್ಲೆ ಸಂಭವಿಸಿದ್ದು 5 ಏನಂತಂದರೆ ಗಾಳ ಬೀಸಲಾಗಿದೆ. ಇದೇ ವೇಳೆ ಹತ್ಯೆ ಕುರಿತು ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಈ ಮಧ್ಯೆ ಹತ್ಯೆ ಖಂಡಿಸಿ ಹಿಂದೂಪರ ಸಂಘಟನೆಗಳು ಶುಕ್ರವಾರ ದಕ್ಷಿಣ ಕನ್ನಡ ಬಂದ್ಗೆ ಕರೆ ನೀಡಿದ್ವು. ಹೀಗಾಗಿ ಅಂಗಡಿಗಳು ಬಂದ್ ಆಗಿದ್ವು. ಬಂದ್ ವೇಳೆ ಬಸ್ಗಳಿಗೆ ಕಲ್ಲು ತೂರಾಟ ಮಾಡಲಾಗಿದ್ದು 9 ಬಸ್ಗಳು ಜಖಂಗೊಂಡಿವೆ. ಜೊತೆಗೆ ಬಲವಂತವಾಗಿ ಅಂಗಡಿ ಬಂದ್ ಮಾಡಿಸುವುದಕ್ಕೆ ಮುಂದಾದಂತಹ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆದಿದೆ. ಇನ್ನು ದುರ್ಬಲತೆಯ ಬಿಜೆಪಿ ಅಂದರೆ ಈಗಾಗಲೇ ಏನಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರದೇ ಕೊಲೆಯಾಗಿರಲಿ ಮನುಷ್ಯನ ಪ್ರಾಣ ಮುಖ್ಯ. ಆರೋಪಿಗಳನ್ನು ಶೀಘ್ರದಲ್ಲಿ ಬಂಧನ ಮಾಡ್ತೇವೆ. ಬಿಜೆಪಿಯವರು ಇಂತಹ ದುಷ್ಕೃತ್ಯ ನಡೆಯಲಿ ಅಂತ ಕಾಯ್ತಾ ಇದ್ದಾರಂತ ಅನಿಸುತ್ತೆ. ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇನ್ನು BY ವಿಜಯೇಂದ್ರ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾನವ ಕುಲವನ್ನು ಬೆಚ್ಚಿ ಬೀಳಿಸುವಂತಹ ರೀತಿಯಲ್ಲಿ ಈ ಹತ್ಯೆ ನಡೆದಿರುವುದು ಖಂಡನಾರ್ಹ. ಘಟನೆಯಲ್ಲಿ ಪೊಲೀಸ್ ವೈಫಲ್ಯ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಿ ನೈಜ ಆರೋಪಿಗಳನ್ನು ಶೀಘ್ರವೇ ಬಂಧನ ಮಾಡಬೇಕು ಅಂತ BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಇವ್ರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ಇವತ್ತು ಇಡೀ ರಾಜ್ಯದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆದಂಥ ಹಿಂದೂಗಳ ಒಂದು ಹತ್ಯೆಗಳು, ಆ ದುರ್ಘಟನೆ ಮರೆಯುವಂಥ ಮೊದಲನೇ ಮಂಗಳೂರಿನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಭಾರತೀಯ ಜನತಾ ಪಾರ್ಟಿ ಈ ಘಟನೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ರೂ ಸಹ ಯಾವುದೇ ರೀತಿ ರಕ್ಷಣೆ ಇಲ್ಲದೆ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಒಂದು ವೈಫಲ್ಯ, ಗೃಹ ಇಲಾಖೆ ಒಂದು ವೈಫಲ್ಯ, ಮತ್ತೆ ಕಾಂಗ್ರೆಸ್ ಸರ್ಕಾರದ ನೀತಿಗಳು ಕೂಡ ಈ ರೀತಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ